ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಮತ್ತು ವಾಪಸ್ ಭಾಗ್ಯ ಕುಸುಮ ಇಬ್ಬರು ಆಸ್ಪತ್ರೆಗೆ ಬಂದು ನಡೀರಿ, ನಿಮ್ಮನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಮಂಟಪಕ್ಕೆ ಹೋಗೋಣ, ಅವಳಿಗೆ ಸರಿಯಾದ ಬುದ್ಧಿ ಕಲಿಸಲೇಬೇಕು ಅಂತ ತೀರ್ಮಾನ ಮಾಡಿ ಅವರಿಬ್ಬರನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಶ್ರೇಷ್ಠಳ ಅಪ್ಪ ಅಮ್ಮನ ಜೊತೆ ಛತ್ರಕ್ಕೆ ಬರುತ್ತಾರೆ. ಆಗ ಯಶೋಧ ಅವರಿಗೆ ಕುಸುಮ ಅವರು, ನೋಡಿ, ನೀವು ಅಲ್ಲಿ ಆಸ್ಪತ್ರೆಯಲ್ಲಿ ಒದ್ದಾಡುತ್ತಾ ಇದ್ದರೆ ಇವಳು ಇಲ್ಲಿ ಇಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿಕೊಳ್ಳುತ್ತಾ ಇದ್ದಾಳೆ, ಇವಳಿಗೆ ನಾವೆಲ್ಲರೂ ಸೇರಿ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಮಾತನಾಡುತ್ತಾ ಇರ್ತಾರೆ. ಇನ್ನೊಂದು ಕಡೆ ತಾಂಡವ್ಗೆ ಈ ಗುಂಡಣ್ಣನಿಗೆ ಎಷ್ಟು ತಂದರೂ ಇವನು ಬಾಗಿಲು ತೆಗಿತಾ ಇಲ್ಲ, ಬರೀ ನಾಟಕ ಆಡ್ತಾ ಇದ್ದಾನೆ, ಅದು ಬೇಕು ಇದು ಬೇಕು ಅಂತ ಹೇಳಿ ತರಿಸಿಕೊಂಡು ತಿನ್ನುತ್ತಾ ಇದ್ದಾನೆ ಅಷ್ಟೇ. ಇವರನ್ನೆಲ್ಲ ನಂಬ್ಕೊಂಡಿದ್ರೆ ಆಗಲ್ಲ, ಇದಕ್ಕೆ ಬೇರೆ ಉಪಾಯ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾನೆ. ಶ್ರೇಷ್ಠ ಪದೇ ಪದೇ ಫೋನ್ ಮಾಡುವುದನ್ನು ನೋಡಿ ಇವಳೊಬ್ಬಳು ಎಷ್ಟು ಸತಿ ಹೇಳಿದರೂ ಅರ್ಥ ಮಾಡ್ಕೊಳ್ಳಲ್ಲ, ಫೋನ್ ಮಾಡ್ತಾನೆ ಇದ್ದಾಳೆ. ಈಗ ನಾನೇನಾದರೂ ರಿಸೀವ್ ಮಾಡಿ ಮನೆಯಲ್ಲೇ ಇದ್ದೀನಿ ಅಂದರೆ ಅದಕ್ಕೂ ಕೂಗಾಡ್ತಾಳೆ ಅಂತ ಅಂದುಕೊಳ್ಳುತ್ತಾ ಇರುತ್ತಾನೆ. ಈ ಕಡೆ ಸುಂದರಿ ಅವರು ಎಲ್ಲ ಛತ್ರಕ್ಕೆ ಬರುವುದನ್ನು ನೋಡಿ ಇವರೇನು ಬಿಡುತ್ತಾ ಇದ್ದಾರೆ, ಹಾಗಾದರೆ ಚಿನಿಮಿನಿಗೆ ಮಾರಿ ಹಬ್ಬ ಇದೆ ಅನಿಸುತ್ತೆ, ಅದೆಲ್ಲ ಇರಲಿ, ಪೂಜಾ ಎಲ್ಲಿಗೆ ಹೋದಳು ಗೊತ್ತಾಗ್ತಾ ಇಲ್ಲ, ಇವಳು ಪೂಜನೆಗೆ ಏನು ಮಾಡಿದಳೋ ಏನೋ, ಫಸ್ಟು ಅವಳನ್ನು ಹುಡುಕಬೇಕು ಅಂತ ಹೇಳಿ ಸುಂದರಿ ಅವಳನ್ನು ಹುಡುಕುವುದಕ್ಕೆ ಹೋಗುತ್ತಾಳೆ. ಶ್ರೇಷ್ಠ ಅವರನ್ನೆಲ್ಲ ನೋಡಿ ಏನು ಮಾಡುತ್ತಾಳೆ, ಏನು ಮಾತನಾಡುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.